ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1 ವರ್ಷವಾದರೂ ಅಭಿವೃದ್ಧಿ ಮಾತ್ರ ಶೂನ್ಯ. ಜೆಡಿಎಸ್ ಮುಖಂಡ ಉಪೇಂದ್ರ ಪೈ. ಸಿದ್ದಾಪುರದಲ್ಲಿ ಮಳೆಗೆ ಕೋಲ್ಸಿರ್ಸಿ ಸಂಘದ ಗೋಡೆ ಕುಸಿದು ಹಾನಿ. ಅಂಜನಾದ್ರಿ ಮಾರುತಿ ದೇವಸ್ಥಾನದಲ್ಲಿ ಭಯಭಕ್ತಿಯಿಂದ ನಡೆದ ಶ್ರೀ ಮಾರುತಿ ದೇವರ ವಾರ್ಷಿಕೋತ್ಸವ ಕಾರ್ಯಕ್ರಮ. ಮಳೆಯಿಂದ ಹಾನಿಗೊಳಗಾದ ವ್ಯಕ್ತಿಯ ಮನೆಗೆ ಭೇಟಿ ನೀಡಿ ವೈಯಕ್ತಿಕ ಪರಿಹಾರ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್. ಸಿರಿಸಿ ರತ್ನಾಕರನ್ಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ರತ್ನ ಪ್ರಶಸ್ತಿ. ಭಾರತ ಹೈನು ಪ್ರೋತ್ಸಾಹಧನ ಶೀಘ್ರ ಬಿಡುಗಡೆಗೆ ಒತ್ತಾಯ. ಮತ್ತು ಸಿದ್ದಾಪುರ ತಾಲೂಕಿನಲ್ಲಿ ಸಿಡಿಲಿಗೆ ಬಲಿಯಾದ 5 ಜಾನುವಾರುಗಳು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1 ವರ್ಷವಾದರೂ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಯಾಗಿಲ್ಲ. ಸಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಂತೂ ಅಭಿವೃದ್ಧಿ ಎನ್ನುವುದು ಮರೀಚಿಕೆಯಾಗಿದೆ. ಜನರಿಗೆ ನೀರು ಸಿಗುತ್ತಿಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಸರಿಯಾದ ರಸ್ತೆ ಚರಂಡಿ ವ್ಯವಸ್ಥೆ ಇಲ್ಲ. ಜಾತ್ರೆ ಅನುದಾನ 5 ಕೋಟಿ ರೂಪಾಯಿ ಬಂದಿದೆ ಎಂದು ಸುಳ್ಳು ಹೇಳಿದ್ದಾರೆಂದು ಜೆಡಿಎಸ್ ಮುಖಂಡ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಾಸಕ ಭೀಮಣ್ಣ ನಾಯ್ಕರ ಮೇಲೆ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1 ವರ್ಷದ ಅಧಿಕಾರವನ್ನು ಪೂರ್ತಿಯಾಗಿ ಪೂರೈಸಿದೆ. ಆದರೆ ಅಭಿವೃದ್ಧಿ ಮತ್ತು ಸಾರ್ವಜನಿಕವಾಗಿ ಅನಾನುಕೂಲತೆಗಳು ಹೆಚ್ಚು ಕಂಡುಬರುವುದರಿಂದ ಇವತ್ತು ಮೊದಲನೇದಾಗಿ ನಾನು ಹೇಳಬೇಕಂದ್ರೆ ಕ್ರೈಮ್ಗಳು ಬೇಕಾಬಿಟ್ಟಿಯಾಗಿ ನಡೀತಾ ಇದೆ. ಪೊಲೀಸರ ಭಯ ಇಲ್ಲ, ಕಳ್ಳತನ, ಗುಂಡಾಗಿರಿಗಳು ಅದು ಮಿತಿ ಮೀರಿ ಇವತ್ತು ನಡೀತಾ ಇರೋದನ್ನ ತಮಗೂ ಕೂಡ ಗಮನಕ್ಕೆ ಬಂದಿರಬಹುದು. ಹಾಗಾಗಿ ಈ ರೀತಿ ಆದರೆ ಜನರನ್ನ ರಕ್ಷಣೆ ಕೊಡತಕ್ಕಂಥ ಸರ್ಕಾರ, ಜನತೆಗೆ ಭದ್ರತೆಯನ್ನು ಕೊಡತಕ್ಕಂಥ ಸರ್ಕಾರ ಸಂಪೂರ್ಣವಾಗಿ ಅಧಿಕಾರವನ್ನು ಮಾಡಲಿಕ್ಕೆ ಸಾರ್ವಜನಿಕವಾಗಿ ವಿಫಲ ಆಗಿರುವುದನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮದ್ಯ ಮಾರಾಟ ಹಳ್ಳಿಗಳಲ್ಲಿ ಪ್ರತಿಯೊಂದು ಬಿಡಿ ಅಂಗಡಿಯಲ್ಲಿ, ಗೂಡಂಗಡಿಯಲ್ಲಿ, ಬೈಕ್ ಮೇಲೆ ನೋಡಿ ಎಲ್ಲಿ ಬೇಕಾದಲ್ಲಿ ಮದ್ಯ ಮಾರಾಟ ಮಾಡ್ತಾ ಇರೋದ್ರಿಂದ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ಬಹಳ ದೊಡ್ಡ ಇದು ದುಷ್ಪರಿಣಾಮ ಬೀರ್ತಾ ಇದೆ. ಕಾರಣ ಜನರ ಮನಸ್ಸಿಗೆ ಮತ್ತು ಜನತೆಗೆ ಬೇಡವಾದಂಥ ಈ ಒಂದು ದೊಡ್ಡ ಮದ್ಯವನ್ನು ಈ ರೀತಿ ಆದರೆ ಮುಂದೆ ಸಾರ್ವಜನಿಕರಿಗಾಗಲಿ, ಕುಟುಂಬಕ್ಕಾಗಲಿ, ಜನತೆಗಾಗಲಿ ಯಾವ ರೀತಿಯಲ್ಲಿ ಸರ್ಕಾರ ಇದನ್ನು ನಿರ್ವಹಣೆ ಮಾಡ್ತಾರೆ. ಕಳೆದ 1 ವರ್ಷದಲ್ಲಿ ಅಭಿವೃದ್ಧಿ ಡೆವಲಪ್ ಆಗ್ತಾ ಇರ್ತಕ್ಕಂಥ ಎಲ್ಲೂ ಕೂಡ ಕಂಡು ಬರುವುದಿಲ್ಲ. ಕೆಲಸಗಳು, ಅಭಿವೃದ್ಧಿಗಳು, ರಸ್ತೆಗಳು ನಮ್ಮಲ್ಲಿ ಏನು ಕಾಮಗಾರಿಗಳು ನಡೀತಾ ಇದ್ವು, ಅವು ಕ್ರಮೇಣವಾಗಿ ಕುಟ್ಟುತ್ತಾ ಅರ್ಧಕ್ಕೆ ನಿಂತು ಬಿಟ್ಟು ಇವತ್ತು ಮತ್ತೆ ಮಳೆಗೆ ಅಲ್ಲಲ್ಲಿ ಅನೇಕ ಅವಾಂತರಗಳಾಗುವುದು ಕೂಡ ಇದೆ. ಇದನ್ನ ಈ ಮೊದಲೇ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರು ಕಳೆದ ನವೆಂಬರ್ ಡಿಸೆಂಬರ್ದಲ್ಲೇ ಎಲ್ಲರೂ ಹೇಳಿದಾಗ ನೀರಿನ ಕೊರತೆ ಬರ್ತದೆ, ಮಳೆಯ ಅಭಾವ ಇದೆ ಅಂತ ಹೇಳಿದಾಗ ಎಲ್ಲ ರೀತಿಯ ನೀರಿನ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೇವೆ ಅಂತ ಹೇಳಿದ್ರು. ಆದರೆ ಯಾವ ರೀತಿಯ ನೀರಿನ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಅದನ್ನು ಅವರು ವಿಫಲರಾಗಿದ್ದಾರೆ ಅನ್ನೋದನ್ನ ನಾನು ಭಾನುವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಸಿದ್ದಾಪುರ ತಾಲೂಕಿನ ಕೋಲ್ಸಿರ್ಸಿ ಸೇವಾ ಸಹಕಾರಿ ಸಂಘದ ಕಾಂಪೌಂಡ್ ಗೋಡೆ ಕುಸಿದಿದ್ದು ಸುಮಾರು 15,000ಕ್ಕೂ ಹೆಚ್ಚಿನ ಹಾನಿ ಸಂಭವಿಸಿದೆ. 1.5 ವರ್ಷದ ಹಿಂದೆ ನಿರ್ಮಾಣ ಮಾಡಲಾಗಿದ್ದು ಪ್ರಕೃತಿ ವಿಕೋಪದಿಂದ ಹಾನಿ ಸಂಭವಿಸಿದೆ ಎನ್ನುತ್ತಾರೆ ಸಾರ್ವಜನಿಕರು.
ಇಲ್ಲಿಯ ಮರಾಠಿಕೊಪ್ಪದ ಅಂಜನಾದ್ರಿ ಮಾರುತಿ ದೇವಸ್ಥಾನದ ವಾರ್ಷಿಕೋತ್ಸವ ಧಾರ್ಮಿಕ ಕಾರ್ಯಕ್ರಮವು ಕೆರೆಹಬ್ಬ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ನೆರವೇರಿತು. ಬೆಳಗ್ಗೆ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಯಿತು. ಮಧ್ಯಾಹ್ನ ಮಂಗಳಾರತಿ ಬಳಿಕ ಸಾರ್ವಜನಿಕವಾಗಿ ಅನ್ನಪ್ರಸಾದ ವಿತರಿಸಲಾಯಿತು ಹಾಗೂ 5,000ಕ್ಕೂ ಹೆಚ್ಚಿನ ಜನರು ಹಣ್ಣುಕಾಯಿ ಸಮರ್ಪಿಸಿ ಅನ್ನಪ್ರಸಾದ ಸ್ವೀಕರಿಸಿದರು. ಮಾನ್ಯ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಅಣ್ಣಪ್ಪ ನಾರಾಯಣ್ ನಾಯ್ಕ ಹುಣಸೆಕೊಪ್ಪ ಇವರ ಮನೆ ಮೇಲೆ ಗಾಳಿ ಮಳೆಗೆ ಮರ ಬಿದ್ದು ಹಾನಿಯಾಗಿದ್ದು ಹಾಗೂ ಗಣಪತಿ ಗೌಡ ಕೆರೆಗದ್ದೆ ಇವರ ಮನೆ ಮೇಲೆ ತೆಂಗಿನ ಮರ ಬಿದ್ದು ಹಾಗೂ ಗೋಪಾಲ್ ನಾರಾಯಣಗೌಡ ಅವರ ಮನೆ ಮೇಲೆ ಮರ ಬಿದ್ದು ಹಾನಿಯಾಗಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಸರ್ಕಾರದಿಂದ ಬರುವ ಪರಿಹಾರ ನೀಡುವುದಾಗಿ ಮತ್ತು ವೈಯಕ್ತಿಕ ಸಹಾಯ ನೀಡಿದರು. ಈ ಸಂದರ್ಭದಲ್ಲಿ ಸಿರ್ಸಿ ಬ್ಲಾಕ್ ಅಧ್ಯಕ್ಷರಾದ ಜಗದೀಶ್ ಗೌಡ ಮತ್ತು ಹಿರಿಯ ಮುಖಂಡರಾದ ಎಸ್.ಕೆ. ಭಾಗವತ್ ಅವರು ಉಪಸ್ಥಿತರಿದ್ದರು. ಬಹುಮುಖ ಪ್ರತಿಭೆಯ ಕಲಾವಿದ ಸಿರ್ಸಿ ರತ್ನಾಕರ್ ಕಲಾರಾಧನೆಗೆ ಧಾರವಾಡದ ರಂಗಾಯಣ ಸಂಸ್ಕೃತ ಸಮುಚ್ಚಯ ಸಭಾಭವನದಲ್ಲಿ ಸಾಮರಸ್ಯ ಫೌಂಡೇಶನ್ ಧಾರವಾಡ ಹಾಗೂ ಮಾತಾ ಪ್ರಕಾಶನ ಸಹಯೋಗದಲ್ಲಿ ನಡೆದ ಜನಪದ ಸಂಭ್ರಮ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮ ಆಶ್ರಮದ ಧಾರವಾಡದ ಶ್ರೀ ಅವಧೂತ ಮಹರ್ಷಿ ಸಿದ್ಧಾರ್ಥ ಸ್ವಾಮೀಜಿ ಸೇರಿದಂತೆ ಇನ್ನಿತರ ಗಣ್ಯರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಇದು ಸಿರ್ಸಿ ರತ್ನಾಕರರ ಕಲಾರಾಧನೆಗೆ ಕನ್ನಡ ನಿತ್ಯೋತ್ಸವ ಪ್ರಶಸ್ತಿಯ ನಂತರ ದೊರೆತ ಮತ್ತೊಂದು ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರಶಸ್ತಿ ಪ್ರದಾನದ ನಂತರ ಜಾನಪದ ಸಂಭ್ರಮದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಸಿರ್ಸಿ ರತ್ನಾಕರ್ ಜೊತೆ ದಿವ್ಯಾ ಶೇಟ್ ಹಾಗೂ ಜ್ಯೋತಿ ರತ್ನಾಕರ್ ವಚನ ಸಾಹಿತ್ಯ ಹಾಗೂ ತತ್ವ ಪದಗಳನ್ನು ಹಾಡಿ ಶ್ರೀಗಳ ಹಾಗೂ ನೆರೆದವರ ಜನಮನ ಗೆದ್ದರು. ಬಂಧುಗಳೇ, ಈಗ ನಿಮ್ಗೆ ಶ್ರೀ ಅಶ್ವಥ್ ಸರ್ ಅವರೆಲ್ಲರೂ ಗೊತ್ತು. ಶ್ರೀ ಅಶ್ವಥ್ ಸರ್ ಅವರ ಕಳೆದ 7 ತಿಂಗಳಿನಿಂದ ಹೈನುಗಾರರಿಗೆ ಬರದ ಹಾಲು ಪ್ರೋತ್ಸಾಹಧನ ಮಂಜೂರಿ ಮಾಡಿಸುವಂತೆ ಶಾಸಕ ಭೀಮಣ್ಣ ನಾಯ್ಕ ಅವರಲ್ಲಿ ಧಾರವಾಡ ಹಾಲು ಒಕ್ಕೂಟ ನಿರ್ದೇಶಕ ಸುರೇಶ್ ಚಂದ್ರ ಹೆಗಡೆ ಕೃಷ್ಣಮನೆ ಒತ್ತಾಯಿಸಿ ಮನವಿ ನೀಡಿದ್ದಾರೆ. ಕಳೆದ 2023ರ ಸೆಪ್ಟೆಂಬರ್ದಿಂದ 24ರ ಏಪ್ರಿಲ್ ತನಕವೂ ಜಿಲ್ಲೆಯ ಹಾಲು ಉತ್ಪಾದಕ ರೈತರಿಗೆ ಒಟ್ಟು 4,27,94,795 ರೂಪಾಯಿ ಹಣ ಸರ್ಕಾರದಿಂದ ಹಾಲಿನ ಪ್ರೋತ್ಸಾಹಧನ ಜಮಾ ಆಗಬೇಕಾಗಿತ್ತು. ಆದರೆ ಸರ್ಕಾರದಿಂದ ಹಾಲು ಉತ್ಪಾದಕ ರೈತರಿಗೆ ಬರಬೇಕಾದ ಹಾಲಿನ ಪ್ರೋತ್ಸಾಹಧನ ಇನ್ನೂ ಜಮಾ ಆಗಿಲ್ಲ ಎಂದು ಮನವಿಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಬರಗಾಲದಿಂದ ಜಿಲ್ಲೆಯ ಹೈನೋದ್ಯಮ ಪಶು ಆಹಾರದ ದರ ದುಬಾರಿ ಕೊರತೆಗಳಿಂದ ಈಗಾಗಲೇ ಕಷ್ಟದಲ್ಲಿದ್ದಾರೆ. ಈ ಪ್ರೋತ್ಸಾಹಧನ ಅನುಕೂಲ ಆಗುತ್ತಿತ್ತು, ತಕ್ಷಣ ಹಣ ಬಿಡುಗಡೆಗೊಳಿಸುವಂತೆ ಮನವಿ ಮಾಡಿದರು. ಈ ವೇಳೆ ಮಂಜುಗುಣಿ ಹಾಲು ಸಂಘದ ಅಧ್ಯಕ್ಷ ಪ್ರವೀಣ್ ತೆಪ್ಪರ್ ಉಪಸ್ಥಿತರಿದ್ದರು. ಸಿಡಿಲಿನ ಆರ್ಭಟಕ್ಕೆ ಮರದ ಬುಡದಲ್ಲಿ ಮೇಯುತ್ತಿದ್ದ 7 ದನಗಳು ಮೃತಪಟ್ಟ ಘಟನೆ ಸಿದ್ದಾಪುರ ತಾಲೂಕಿನ ಕೊಂಡ್ಲಿ ಗ್ರಾಮದ ಕೊಪ್ಪಮಜರೆಯಲ್ಲಿ ಮೇ 18ರಂದು ರಾತ್ರಿ ನಡೆದಿದೆ. ಬೂರಿಯಾ ನಾಯ್ಕ ಅವರಿಗೆ ಸೇರಿದ 2 ದನ, ನಾರಾಯಣ್ ನಾಯ್ಕ ಅವರಿಗೆ ಸೇರಿದ 2 ದನ, ನಾರಾಯಣ್ ಕನ್ನಾ ನಾಯ್ಕ ಸೇರಿದ 1 ದನ, ಗಣಪತಿ ನಾಯ್ಕಿಗೆ ಸೇರಿದ 1 ದನ ಹಾಗೂ ಲಕ್ಷ್ಮಣ್ ನಾಯ್ಕ ಅವರಿಗೆ ಸೇರಿದ 1 ದನ ಸಿಡಿಲಿನ ಹೊಡೆತಕ್ಕೆ ಮೃತಪಟ್ಟಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.